ಶಂಕರ್ ನಾಗ್ ಮಗಳು ಯಾರು? ಶಂಕರ್ ನಾಗ್ ಸಾಯುವ ಮುಂಚೆ ಕಾರಿನಲ್ಲಿದ್ದರೂ ಈ ಹುಡುಗಿ ಬದುಕಿದ್ದು ಹೇಗೆ? ಶಂಕರ್ ನಾಗ್ ಮಗಳು ಮದುವೆಯಾಗಿದ್ದು ಯಾರನ್ನ? ಶಂಕರ್ ನಾಗ್ ಮಗಳ ಪರಿಸ್ಥಿತಿ ಈಗ ಹೇಗಿದೆ? ಏನ್ ಮಾಡ್ತಾ ಇದ್ದಾರೆ? ಹೌದು, ಈ ಎಲ್ಲ ಕುತೂಹಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗಬೇಕೆಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದು 1990ರ ಸಮಯ. ಜೋ ಕುಮಾರಸ್ವಾಮಿ ಆ ಕಾಲಕ್ಕೆ ಭಾರಿ ಯಶಸ್ಸು ಕಂಡಂತಹ ನಾಟಕ. ಈ ನಾಟಕವನ್ನ ಸಿನಿಮಾ ಮಾಡಬೇಕೆನ್ನುವ ಕನಸು ಶಂಕರ್ ನಾಗ್ ಅವರದಾಗಿತ್ತು. ಈ ಸಲುವಾಗಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರಕ್ಕೆ ಹೋಗಬೇಕಾಗಿತ್ತು. ಅದು 1990 ಸೆಪ್ಟೆಂಬರ್ 30ನೇ ತಾರೀಕು. ಶಂಕರ್ ನಾಗ್ ತಮ್ಮ ಪತ್ನಿ ಅರುಂಧತಿ ನಾಗ್ ಮತ್ತು ಮಗಳು ಕಾವ್ಯ ಜೊತೆ ಬೆಂಗಳೂರಿನಿಂದ ಹೊರಡುತ್ತಾರೆ. ಆದರೆ ಬೆಳಗಿನ ಜಾವ ದಾವಣಗೆರೆಯ ಅನಗೋಡು ಬಳಿ ಲಾರಿ ಒಂದಕ್ಕೆ ಶಂಕರ್ ನಾಗ್ ಕಾರು ಡಿಕ್ಕಿಯಾಗುತ್ತದೆ. ಘಟನೆಯಲ್ಲಿ ಶಂಕರ್ ನಾಗ್ ಮತ್ತು ಚಾಲಕ ಸ್ಥಳದಲ್ಲಿಯೇ ಸಾವನ್ನಪ್ಪುತ್ತಾರೆ. ಶಂಕರ್ ನಾಗ್ ನಿಧನ ಸುದ್ದಿ ಕೇಳಿ ಅವರ ಅಭಿಮಾನಿಗಳಿಗೆ ಸಿಡಿಲೆ ಪಡೆದಂತಾಗಿತ್ತು. ಸಿನಿಮಾ ಮಾತ್ರವಲ್ಲದೆ ಅನೇಕ ಕ್ಷೇತ್ರಗಳಲ್ಲಿ ಶಂಕರ್ ನಾಗ್ ಆಸಕ್ತಿಯನ್ನ ಹೊಂದಿದ್ದರು. ದೇಶವನ್ನ ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯಬೇಕು ಎಂದು ಅವರು ದೊಡ್ಡ ಕನಸನ್ನೇ ಕಂಡಿದ್ದರು. ಅದಕ್ಕಾಗಿ ಸದಾ ಕಾಲ ಅವರು ಅದರ ಬಗ್ಗೆ ಆಲೋಚನೆಯನ್ನು ಮಾಡುತ್ತಿದ್ದರು. ಪಾದರಸದಂತೆ ಕೆಲಸ ಮಾಡುವ ಅವರ ಗುಣವನ್ನ ಕೊಂಡಾಡದವರೇ ಇಲ್ಲ. ಅಂತ ಒಬ್ಬ ಮಹಾನ್ ನಟ ಅಪಘಾತದಲ್ಲಿ ಸಾವಿಗೀಡಾಗಿದ್ದು ತೀವ್ರ ನೋವಿನ ಸಂಗತಿ. 6 ವರ್ಷದ ಮಗಳು ಹಾಗೂ ಹೆಂಡತಿ ಅರುಂಧತಿನ ಕೂಡ ಅದೇ ಕಾರಿನಲ್ಲಿ ಪ್ರಯಾಣ ಮಾಡುತ್ತಿದ್ದರು. ಆದರೆ ಅವರಿಬ್ಬರು ಹಿಂದಿನ ಸೀಟಿನಲ್ಲಿ ಕೂತಿದ್ದ ಕಾರಣ ಅದೃಷ್ಟವಶ ಬಚಾವಾಗಿದ್ದಾರೆ. ಆದರೆ ಸ್ಥಳದಲ್ಲಿ ಕಂಡಂತಹ ಆ ಒಂದು ಘಟನೆಯನ್ನ ನೋಡಿ ಎಷ್ಟೋ ಜನ 6 ವರ್ಷದ ಮಗು ತನ್ನ ಕಣ್ಣ ಮುಂದೆ ತನ್ನ ತಂದೆಯನ್ನ ಕಳೆದುಕೊಂಡ ಸನ್ನಿವೇಶ ನೋಡಿ ಎಲ್ಲರೂ ಪಾಪ ಅಂದಿದ್ದರು. ಇಂತಹ ಪರಿಸ್ಥಿತಿ ಯಾವ ಮಕ್ಕಳಿಗೂ ಹಾಗೂ ಯಾವ ತಾಯಿಗೂ ಬರಬಾರದೆಂದು ಕಣ್ಣೀರು ಹಾಕಿದ್ದರು. ಶಂಕರ್ ನಾಗ್ ಕನ್ನಡ ಚಿತ್ರರಂಗದ ಒಂದು ದಂತಕಥೆ. ಕನ್ನಡ ಚಿತ್ರ ಪ್ರೇಮಿಗಳ ಮನಪಟದಲ್ಲಿ ಅಚ್ಚಳಿಯದ ಮುದ್ರೆಯನ್ನ ಒತ್ತಿರುವಂತಹ ಶಂಕರ್ ನಾಗ್ ಕನ್ನಡಿಗರ ಹೃದಯದಲ್ಲಿ ಬೆರೆತು ಹೋಗಿದ್ದಾರೆ. 35 ವರ್ಷ ಕಿರಿದಾದ ಬದುಕಿನ ಪಯಣದಲ್ಲಿ 106 ವರ್ಷ ನೆನೆಯುವಂತಹ ಕಾರ್ಯವನ್ನ ಸಾಧಿಸಿದಂತಹ ಛಲಗಾರ. ನಾಯಕ ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಕನ್ನಡ ಚಿತ್ರರಂಗವನ್ನ ಬೆಳೆಸಿದ್ದಾರೆ, ಬೆಳಗಿದ್ದಾರೆ. 80ರ ದಶಕದಲ್ಲಿ ಮಿಂಚಿನ ಓಟ ಆರಂಭಿಸಿದ ನಾಗ್ ಸಹೋದರರ ಓಟವನ್ನ ವಿಧಿ ಬೇಗನೆ ಕೊನೆಗೊಳಿಸಿತ್ತು. ಹೌದು, ಇವರು ಹುಟ್ಟಿದ್ದು 9ನೇ ನವೆಂಬರ್ 1954ರಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ. ಒಬ್ಬ ಚಿತ್ರಕಥೆಗಾರನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಗಮನ ಸೆಳೆದಿದ್ದು ಶಂಕರ್ ನಾಗ್ ಎಲ್ಲರಿಗೂ ಗೊತ್ತಿರುವ ವಿಷಯ. ಕರ್ನಾಟಕದ ಜನಪ್ರಿಯ ಸಾಂಸ್ಕೃತಿಕ ಐಕಾನ್ ಆಗಿರುವ ಶಂಕರ್ ನಾಗ್ ಅವರನ್ನು ಹೆಚ್ಚಾಗಿ ಎಲ್ಲರೂ ಕರಾಟೆ ಕಿಂಗ್ ಎಂದೇ ಕರೆಯುತ್ತಾರೆ. ಬೆಂಗಳೂರಿನ ರಸ್ತೆಯಲ್ಲಿ ಓಡಾಡುವಾಗ ಆಟೋಗಳನ್ನ ನೋಡಿದರೆ ಸ್ಯಾಂಡಲ್ವುಡ್ ನ ದಿಗ್ಗಜರನ್ನ ನೆನಪಿಸಿಕೊಳ್ಳುವಾಗ ಅಷ್ಟೇ ಯಾಕೆ, ನಮ್ಮ ಮೆಟ್ರೋ ನೋಡಿದಾಗಲೂ ಕೂಡ ಕನ್ನಡಿಗರು ನೆನಪಿಸಿಕೊಳ್ಳುವ ಆ ನಟನೆಂದರೆ ಅದುವೇ ಶಂಕರ್ ನಾಗ್. ಚಿತ್ರದುರ್ಗದಲ್ಲಿ ಅಪಘಾತವಾಗಿ ಕೊನೆ ಉಸಿರೆಳೆದಿದ್ದಂತಹ ಶಂಕರ್ ನಾಗ್ ಅವರನ್ನ ಕಳೆದುಕೊಂಡ ಕನ್ನಡ ಚಿತ್ರರಂಗಕ್ಕೆ ಅವರ ಸ್ಥಾನವನ್ನು ತುಂಬಲು ಇವತ್ತಿಗೂ ಕೂಡ ಯಾರಿಂದಲೂ ಸಾಧ್ಯವೇ ಆಗಿಲ್ಲ. ದೂರದೃಷ್ಟಿ ಜೊತೆ ನಾಟಕ, ನಟನೆ, ನಿರ್ದೇಶಕ್ಕೂ ಸೈ ಎಂದು ಚಿಕ್ಕ ವಯಸ್ಸಿನಲ್ಲಿಯೇ ಪ್ರೂವ್ ಮಾಡಿದ್ದ ಈ ನಟನ ಪತ್ನಿ ಅರುಂಧತಿ ನಾಗ್ ನಾಟಕದ ಮೂಲಕ ಆಗಾಗ್ಗೆ ಸುದ್ದಿಯಲ್ಲಿರುತ್ತಾರೆ. ತಮ್ಮ ಕೆಲಸದ ನಿಯಮಿತ ಹಲವೆಡೆ ಪ್ರಯಾಣಿಸುತ್ತಲೇ ಇರಬೇಕಾದ ಅನಿವಾರ್ಯತೆಯಿಂದ ತಮ್ಮ ಸಮಯವನ್ನ ಕಳೆದುಕೊಳ್ಳಲು ಅವರು ಇಚ್ಛಿಸುತ್ತಿರುವುದಿಲ್ಲ. ಅದಕ್ಕಾಗಿ ಅವರು ತಮ್ಮ ನೆಚ್ಚಿನ ಒಂದು ವಾಹನವನ್ನ ತಮ್ಮ ಚಲಿಸುವ ಆಫೀಸ್ ಹಾಗೂ ಮನೆಯನ್ನಾಗಿ ಮಾರ್ಪಡಿಸಿದ್ದರು. ಈ ವಾಹನದಲ್ಲಿಯೇ ಅಡುಗೆ ಮನೆ, ಆಫೀಸು, ಕೆಲವು ಅಗತ್ಯ ಇರುವಂತಹ ಪುಸ್ತಕಗಳು, ಪವಡಿಸಲು ವ್ಯವಸ್ಥೆ, ಸಂಗೀತ, ಕುಡಿಯುವ ನೀರು, ಅಷ್ಟೇ ಏಕೆ ತಮಗೆ ಹೊಳೆದ ವಿಷಯವನ್ನ ಕೂಡಲೇ ದಾಖಲಿಸಲು ಮತ್ತು ತಮ್ಮ ಸಂಭಾಷಣೆಗಳ ನಿಗದಿತ ಸಮಯಕ್ಕೂ ಮೊದಲೇ ಮುಗಿಸಲು ಒಂದು ಟೈಪ್ ರೈಟರ್ ಅನ್ನು ಕೂಡ ಇಟ್ಟುಕೊಂಡಿದ್ದರು. ನಿಜ ಹೇಳಬೇಕೆಂದ್ರೆ ಆಗಿನ ಸಮಯಕ್ಕೆ ಇದು ಕಂಪ್ಯೂಟರ್ ಇದ್ದ ಹಾಗೆ ಇತ್ತು. ಆದ್ರೆ 6 ವರ್ಷ ಮಗುವಿದ್ದಾಗ ತನ್ನ ತಂದೆಯನ್ನ ಕಳೆದುಕೊಂಡ ಕಾವ್ಯ ಈಗ ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನು ಮಾಡುತ್ತಿದ್ದಾರೆ ಅನ್ನುವ ಕುತೂಹಲ ಪ್ರತಿಯೊಬ್ಬ ಶಂಕರ್ ನಾಗ್ ಅಭಿಮಾನಿಗೆ ಇರುವಂತಹ ಒಂದು ದೊಡ್ಡ ಸವಾಲಾಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಯಲ್ಲಿ ಹಾಗೂ ಕಾಲೇಜಿನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸಿದಂತಹ ಕಾವ್ಯ ನಾಗ್ BSc ಮಾಡಿ ಆಮೇಲೆ ಲಾ
ಲಾ ಕೂಡ ಓದಿಕೊಂಡಿದ್ದರು. ಕೆಲವು ವರ್ಷಗಳ ಕಾಲ ವಕೀಲಿಗಿರಿಯನ್ನು ಕೂಡ ಮಾಡಿದ್ದಾರೆ. ಆದ್ರೆ ಅವರಿಗೆ ಇಷ್ಟ ಇದ್ದಿದ್ದು ವೈಲ್ಡ್ ಲೈಫ್ ಬಯಾಲಜಿ. ಇದರ ಜೊತೆಗೆ NGO ಒಂದರಲ್ಲಿ ಕೆಲಸ ಮಾಡುವ ಮೂಲಕ ಸಾಮಾಜಿಕ ಕಾರ್ಯಗಳಲ್ಲೂ ತಮ್ಮನ್ನು ತಾವು ಕಾವ್ಯ ತೊಡಗಿಸಿಕೊಂಡಿದ್ದರು. ಅಂದ ಹಾಗೆ ವಕೀಲಿ ವೃತ್ತಿ ಮಾಡುತ್ತಿರುವಾಗಲೇ ಬಾಲ್ಯದ ಗೆಳೆಯನನ್ನ ವರಿಸುವ ಮೂಲಕ ಹೊಸ ಜೀವನಕ್ಕೂ ಕೂಡ ಅವರು ಕಾಲಿಟ್ಟಿದ್ದಾರೆ. 2010ರಲ್ಲಿ ತಮ್ಮ ಬಾಲ್ಯದ ಗೆಳೆಯ ಸಲೀಲ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಹೊಸೂರಿನ ತಮ್ಮ ತಂದೆಯ ಜಮೀನಿನಲ್ಲಿ ಕೋಕೋನೆಸ್ ಅನ್ನುವ ಕಂಪನಿ ತೆರೆದಿರುವ ಕಾವ್ಯ ನಾಗ್ ಕೆಮಿಕಲ್ ಮುಕ್ತ ಸೋಪ್ ಹಾಗೂ ಆಯಿಲ್ ಉತ್ಪಾದಿಸಿ ಮಾರುತ್ತಿದ್ದಾರೆ. ಕೋಕೋನಟ್ ಸಂಸ್ಥೆ ಮೂಲಕ ತಯಾರಾಗುತ್ತಿರುವ ಪರಿಶುದ್ಧ ತೆಂಗಿನ ಎಣ್ಣೆ ಅಥವಾ ವರ್ಜಿನ್ ಆಯಿಲ್ ಬೆಂಗಳೂರಿನ ಆರ್ಗಾನಿಕ್ ಶಾಪ್ಗಳಲ್ಲಿ, ಕೋಕೋನಟ್ ವೆಬ್ಸೈಟ್ ನಲ್ಲಿ, ಅಮೆಜಾನ್ ಹಾಗೂ ಫ್ಲಿಪ್ಕಾರ್ಟ್ ನಂತಹ ಆನ್ಲೈನ್ ತಾಣಗಳಲ್ಲಿ ಅದು ದೊರಕುತ್ತದೆ. ಬೆಂಗಳೂರಿನ ಹೊರವಲಯದಲ್ಲಿ ಇರುವ ಕೋಕೋನಟ್ ತೆಂಗಿನ ಹಾಲು ಉತ್ಪಾದನಾ ಘಟಕ ಈಗ ಕೆಲಸವನ್ನ ನಿರ್ವಹಿಸುತ್ತಿದೆ. ಕಾವ್ಯ ನಾಗ್ ಅವರು ಓದಿದ್ದು ವೈಲ್ಡ್ ಲೈಫ್ ಬಯಾಲಜಿ, ಅಂದ್ರೆ ಜೀವ ವಿಜ್ಞಾನ, ವನ್ಯ ಜೀವಗಳ ಬಗ್ಗೆ ಅವರಿಗೆ ಎಲ್ಲಿಲ್ಲದ ಆಸಕ್ತಿ ಇತ್ತು. ಈ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡ ಯೋಚನೆಯೇ ವರ್ಜಿನ್ ಆಯಿಲ್. ನಮ್ಮ ದೇಶದಲ್ಲಿ ತೆಂಗು ಹೇರಳವಾಗಿದೆ, ಆದ್ರೆ ಅದನ್ನ ಸರಿಯಾಗಿ ಬಳಸುವಲ್ಲಿ ನಾವು ಸೋಲುತ್ತಿದ್ದೇವೆ. ನಮ್ಮ ಪರಂಪರೆಯ ಜ್ಞಾನವನ್ನ ಮೂಲೆ ಗುಂಪು ಮಾಡಿ ವಿದೇಶಿ ಉತ್ಪನ್ನಗಳ ಹಿಂದೆ ಹೋಗುತ್ತಿದ್ದೇವೆ ಎಂದು ಕಾವ್ಯ ಹೇಳುತ್ತಾರೆ. ನಮ್ಮ ನೆಲದ ಸಂಪತ್ತು ಹಾಗೂ ಜ್ಞಾನವನ್ನ ಮುಂದುವರೆಸಬೇಕು, ಅದು ಜನಕ್ಕೆ ಬಳಕೆ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಕೋಕೋನೆಟ್ ಸಂಸ್ಥೆ ಆರಂಭಿಸಿದೆ ಎನ್ನುತ್ತಾರೆ ಕಾವ್ಯ. ಆದ್ರೆ ಕಾವ್ಯ ಸಿನಿಮಾಕ್ಕೆ ಯಾಕೆ ಬರಲಿಲ್ಲ ಅನ್ನೋದು ಪ್ರತಿಯೊಬ್ಬರಲ್ಲಿ ಇರುವಂತಹ ಒಂದು ದೊಡ್ಡ ಪ್ರಶ್ನೆ. ಮೊದಲನೇ ಕಾರಣ, ಕಾವ್ಯ ಅವರಿಗೆ ಸಿನಿಮಾದಲ್ಲಿ ಆಸಕ್ತಿಯೇ ಇಲ್ಲ. ಕಾವ್ಯ ಅಮ್ಮ ಅರುಂಧತಿ ಅವರ ರಂಗಭೂಮಿ ಚಟುವಟಿಕೆಯನ್ನ ಆಸಕ್ತಿಯಿಂದ ಗಮನಿಸುತ್ತಾರೆ. ನಾಟಕವನ್ನು ನೋಡುವುದಕ್ಕೂ ಇಷ್ಟ ಇದೆ, ಆದ್ರೆ ಪಾತ್ರ ಮಾಡುವುದು, ರಂಗ ಚಟುವಟಿಕೆ, ಸಿನಿಮಾ ಮೊದಲಾದ ಕ್ಷೇತ್ರಗಳು ಅವರಿಗೆ ಅಷ್ಟಕ್ಕಷ್ಟೇ. ಕಾವ್ಯ ಓದಿದ ಸಬ್ಜೆಕ್ಟ್ ವೈಲ್ಡ್ ಲೈಫ್ ಬಯಾಲಜಿ, ಜೀವ ವಿಜ್ಞಾನ, ವನ್ಯ ಜೀವಿಗಳ ಬಗ್ಗೆ ಅವರಿಗೆ ಅಗಾಧ ಆಸಕ್ತಿ ಇದೆ. ತಮಗೆ ಅಭಿರುಚಿ ಇರುವ ಕ್ಷೇತ್ರದಲ್ಲಿ ಮುಂದುವರೆಯಬೇಕು ಎನ್ನುವ ಇಂಗಿತ ಅವರದ್ದು. ಈ ಪ್ರಶ್ನೆಗೆ ಕಾವ್ಯ ನಾಗ್ಗೆ ಯೋಚನೆ ದೂರದ ಫಿಲಿಪೈನ್ ಜೊತೆ ಸೇರಿಕೊಂಡ ಮೇಲೆ ಬಂದಿದ್ದು. ಹೌದು, ಕಾವ್ಯ ನಾಗ್ಗೆ ಈ ಪರಿಶುದ್ಧ ತೆಂಗಿನ ಎಣ್ಣೆ ಬಗ್ಗೆ ಗೊತ್ತಾಗಿದ್ದು ಅಲ್ಲಿಯೇ ಅಂತೆ. ಈ ಬಗ್ಗೆ ರಿಸರ್ಚ್ ಮಾಡಿದಾಗ ದೂರದ ಫಿಲಿಪೈನ್ಸ್ ನಲ್ಲಿ ಸಿಗುತ್ತೆ ಅನ್ನೋದು ಅವರಿಗೆ ಗೊತ್ತಾಗುತ್ತದೆ. 2000 ವರ್ಷಗಳ ಹಿಂದೆಯಿಂದಲೂ ಭಾರತದಲ್ಲಿ ಈ ತೆಂಗಿನಕಾಯಿ ಹಾಲನ್ನ ಬಳಸುತ್ತಿದ್ದಾರೆ. ಆದ್ರೆ ನಮ್ಮ ನೆಲದಲ್ಲಿ ಇದರ ಉಪ ಉತ್ಪನ್ನಗಳು ಸಿಗುತ್ತಿಲ್ಲವೆಂಬ ವಿಷಯ ಕಾವ್ಯ ಅವರಿಗೆ ಏನೋ ಒಂದು ಹೊಸತು ಮಾಡಬೇಕೆನ್ನುವ ಆಶಯ ಹುಟ್ಟಿಸಿದೆ. ನಮ್ಮ ನೆಲದ ಆರೋಗ್ಯಕರ ಪರಂಪರೆಯ ಬಗ್ಗೆ ತಿಳಿ ಹೇಳಬೇಕು ಅನ್ನುವ ಉದ್ದೇಶದಿಂದ ವರ್ಜಿನ್ ಎಣ್ಣೆ ಉತ್ಪಾದಿಸುವ ಯೋಚನೆ ಅವರಿಗೆ ಬಂದಿರುತ್ತದೆ. ಈಗ ನಾವು ಅಡುಗೆಗೆ, ಕೂದಲಿಗೆ ಬಳಸುತ್ತಿರುವುದು ಕೊಬ್ಬರಿ ಎಣ್ಣೆ. ತೆಂಗಿನ ಹಾಲಿನಿಂದ ತಯಾರಾಗೋದು ತೆಂಗಿನ ಎಣ್ಣೆ. ತೆಂಗಿನಕಾಯಿಯನ್ನ ತುರಿದು ಸಂಸ್ಕರಿಸಿ ತೆಂಗಿನ ಹಾಲಿನ ಎಣ್ಣೆ ತಯಾರಿಸುತ್ತಾರೆ. ಇದರಲ್ಲಿ ಅಪಾರ ಔಷಧೀಯ ಗುಣಗಳಿವೆಯಂತೆ. ಸೋರಿಯಾಸಿಸ್, ಎಕ್ಸ್ಮಾದಂತಹ ಸಮಸ್ಯೆಗಳಿಗೂ ಈ ಎಣ್ಣೆ ರಾಮಬಾಣ ಇದ್ದ ಹಾಗೆ. ಹಾಸಿಗೆ ಹಿಡಿದ ರೋಗಿಗಳಿಗೆ ಮಲಗಿದ್ದಲ್ಲಿಯೇ ಮಲಗಿ ಮೈಯಲ್ಲಿ ಹುಣ್ಣಾದರೆ ಈ ಎಣ್ಣೆ ಗುಣಪಡಿಸುತ್ತದೆ. ತೆಂಗಿನ ಎಣ್ಣೆ ಉತ್ಪಾದಿಸುವ ನಿಟ್ಟಿನಲ್ಲಿ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ಗೆ ಹೋಗಿ ಅವರಿಂದ ಮಾಹಿತಿ ಪಡೆದುಕೊಂಡು ಸಿಲಿಕಾನ್ ಸಿಟಿಯ ಹೊರವಲಯದಲ್ಲಿ ಕಾವ್ಯ ಅವರೇ ತಮ್ಮ ತೋಟದಲ್ಲಿ ಪ್ರಾಯೋಗಿಕವಾಗಿ ತೆಂಗಿನ ಎಣ್ಣೆ ಉತ್ಪಾದನೆಯನ್ನ ಶುರು ಮಾಡಿದ್ದಾರೆ. ಈಗ ಕೋಕೋನೆಸ್ ಒಂದು ದೊಡ್ಡ ಘಟಕವಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದೆ. ತೆಂಗಿನ ಎಣ್ಣೆಯಲ್ಲದೆ ತೆಂಗಿನ ಉಪ ಉತ್ಪನ್ನಗಳನ್ನ ತಯಾರಿಸಿ ಅವರು ಈಗ ದೇಶ ವಿದೇಶದಲ್ಲಿ ಮಾರುತ್ತಿದ್ದಾರೆ. ಅಪ್ಪ ಅಮ್ಮನ ಹಾಗೆ ನಟನೆ ಮಾಡದೆ ತಮ್ಮದೇ ಆದಂತಹ ಉದ್ಯಮವನ್ನ ಆರಂಭಿಸಿ ಈಗ ಕಾವ್ಯ ಯಶಸ್ಸನ್ನು ಗಳಿಸಿದ್ದಾರೆ. ಅವರ ಈ ಒಂದು ಯೋಚನೆ ಹಾಗೂ ಯೋಜನೆ ಇನ್ನಷ್ಟು ಉನ್ನತಕ್ಕೆ ಹೋಗಲಿ ಎಂದು ನಾವು ಕೂಡ ಆಶಿಸುತ್ತೇವೆ.